ಓಕೆ ಗೈಸ್, ನಮಸ್ಕಾರ ಬೆಂಗಳೂರು. ನಾನು ನಿಮ್ಮ ನೋವಿತ ಕನ್ನಡಿಗ ಮಾತಾಡ್ತಾ ಇರೋದು. ಹೊಸ ಒಂದು ಮಿನಿ ವ್ಲಾಗ್ಗೆ ಸ್ವಾಗತ. ಸೊ ನಾವಿವತ್ತು ನಮ್ಮ ಬಡೀಸ್ ಅನ್ಲಿಸ್ಟ್ ಇಂದ ಒಂದು ಬ್ರೇಕ್ಫಾಸ್ಟ್ ರೈಡ್ ನ ಆರ್ಗನೈಸ್ ಮಾಡಿದ್ವಿ. ಆನ್ ದ ವೇ ಹೋಗ್ತಾ ಇಲ್ಲಿ ಇಡ್ಲಿ, ಪಲಾವು, ದೋಸೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ಒಂದೊಳ್ಳೆ ಬ್ರೇಕ್ಫಾಸ್ಟ್ ನ ಮಾಡ್ಕೊಂಡು ಆನ್ ದ ವೇ ಹೋಗೋಣ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಈ ವೆದರ್ ಅಲ್ಲಿ ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಪೀಸಾಗಿ ಹೋಗ್ತಾ ಇದ್ವಿ. ಸೊ ಅದಾದ್ಮೇಲೆ ಎಲ್ಲ ಚಿಕ್ಕ ಪುಟ್ಟ ಒಂದು ರೀಲ್ಸ್ಗೆ ವಿಡಿಯೋ ಮಾಡ್ಕೊಂಡು ಹೇಳ್ಬಿಟ್ಟು ಮಾಡ್ಕೊಂಡು ಪೀಸಾಗಿ ನಾವು ಹಿಂಗ್ ಹೋಗ್ತಿದ್ವಿ. ಅದಾದ್ಮೇಲೆ ಆನ್ ದ ವೇ ಇಲ್ಲಿ ಗುದ್ಲಿ ಪೂಜೆ ಮಾಡ್ತಿದ್ರು. ಸೊ ಎಲ್ಲರಿಗೂ ನಮ್ಗೆ ಜಹಾಂಗೀರ್ ಕೊಟ್ಬಿಟ್ಟು ನಾವದನ್ನ ತಿಂದು ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಮಾತೂರು ಡ್ಯಾಮಿಗೆ ಬಂದ್ವಿ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಈ ನೀರ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು, ಆದ್ರೂ ನಮ್ಮ ಬಾಯ್ಸ್ ಬಿಡ್ಬೇಕಲ್ಲ, ಎಲ್ಲರೂ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋದ್ಮೇಲೆ ಈ ರೇಂಜಿಗೆ ಎಲ್ಲ ಹುಡುಗ ಸ್ವಿಮ್ಮಿಂಗ್ ಹೊಡಿತಿದ್ರು. ಸೊ ನಾವು ಸ್ವಿಮ್ಮಿಂಗ್ ಹೊಡೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಒಬ್ಬೊಬ್ಬರೇ ಎಕ್ರಿಬಿಟ್ಟು ಸೊ ಎಲ್ಲ ಸ್ವಿಮ್ಮಿಂಗ್ ಹೊಡೆದು ರಿಲ್ಯಾಕ್ಸ್ ಆಗಿ ಪೀಸಾಗಿ ಆಚೆ ಬರೋಣ ಅಂತ ಹೇಳ್ಬಿಟ್ಟು ಆಚೆ ಬರ್ಬೇಕಾರೆ ಈ ನಾಯಿ ನೋಡಿದ್ರೆ ಈ ರೇಂಜಿಗೆ ಸ್ವಿಮ್ಮಿಂಗ್ ಹೊಡಿತಿತ್ತು. ಸೊ ಇದನ್ನ ನೋಡ್ಬಿಟ್ಟು ನಾವು ರಿಲ್ಯಾಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು ಪೀಸಾಗಿ ಜ್ಯೂಸ್ ಹಾಕೋಣ ಅಂತ ಹೇಳ್ಬಿಟ್ಟು ಪಿಚ್ ಟಾಪ್ ಹಾಕೊಂಡು ಎಲ್ಲರೂ ಜ್ಯೂಸ್ ಹಾಕೊಂಡು ಪೀಸಾಗೆ ಬರ್ತಾ ಇದ್ವಿ. ಅದಾದ್ಮೇಲೆ ನಮ್ಮ ಎದುರು ನೋಡಿದ್ರೆ ಈ ರೇಂಜಿಗೆ ಆ ಹುಡುಗನ ರೇಗ್ಸಿ ಗೋಳಿಕ್ಬಿಟ್ರು. ಅದಾದ್ಮೇಲೆ ಎಲ್ಲರೂ ಸರಿ ಅಂತ ಹೇಳ್ಬಿಟ್ಟು ಆನ್ ದ ವೇ ಮನೆಗೆ ಹೋಗೋಣ ಅಂತ ಚಿಕ್ಕ ಪುಟ್ಟ ಒಂದು ರೀಲ್ಗೆ ವಿಡಿಯೋಸ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಹೊಟ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಮೀಟಿಂಗ್ ಪಾಯಿಂಟ್ ಬಂದು ಇವ್ರಿಗೆಲ್ಲ ಹಿಂಗ್ ಬಾಯ್ ಹೇಳ್ಬಿಟ್ಟು ನಾನು ನಮ್ಮ ಏರಿಯಾ ಕಡೆ ಪಾಸ್ ಆಗೋಣ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾಗೆ ಬಂದು ಮನೆಗೆ ಬಂದಾದ್ಮೇಲೆ ನಮ್ಮ ಒಳ್ಳೆ ಒಂದು ಆಪಲ್ ಜ್ಯೂಸ್ ಮಾಡ್ಕೊಟ್ರು. ಅದಾದ್ಮೇಲೆ ಕುಡಿದಾದ್ಮೇಲೆ ರೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ನಾವು ನೈಸ್ ರೋಡ್ ಎಂಡ್ಗೆ ಹೋದ್ವಿ. ಇಲ್ಲೇನಪ್ಪ ಸಮಾಚಾರ ಅಂತಾನೆ ನಾನು ನಮ್ಮ ಹರ್ಷ ಇಬ್ರು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕ್ಕ ಪುಟ್ಟ ಒಂದು ಟ್ರಾನ್ಸಿಷನ್ ವಿಡಿಯೋ ರೀಲ್ಸ್ಗೆಲ್ಲ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ ಮಾಡ್ಕೊಂಡು ಈ ರೀಲ್ನ ಆಲ್ರೆಡಿ ನೀವು ನೋಡಿರ್ತೀರಾ. ಸೊ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರಿ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಓಡೋಣ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೈಸ್ ರೋಡ್ ಎಂಡಿಂದ ಪಾಸ್ ಆಗ್ಬಿಟ್ಟು ಬಂದ್ವಿ. ಈ ರೀಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಟಾಟಾ ಬಾಯ್, ಸಿಗೋಣ ನೆಕ್ಸ್ಟ್ ರೀಲ್.